ಹೇಳಿ ಕೃಷ್ಣಪ್ಪ ಅವರೇ, ಯಾಕೆ ಅನುಮಾನ ನಿಮಗೆ? ಯೂರೇನ್ ಷಡ್ಯಂತ್ರ ಮಾಡಿರ್ಬೋದು ರಿಪೋರ್ಟ್ ತರಿಸೋಕೆ? ಮೊದಲನೇದಾಗಿ ಅಲ್ಲಿ ಏನಿದು ಗೂಡ್ಸು ಅದರಲ್ಲಿ ಎಕ್ಸ್ಟ್ರಾ ಆಚೆ ಬರ್ಬೇಕಾಗಿರೋಂಥ ಐಟಮ್ಮು ಯಾಕೆ ಬ್ಯಾಕ್ ಗೇಟಿಗೆ ಬಂತು? ನಾವಲ್ಲೋ ಕೇಳ್ತಕ್ಕಲ್ಲ ಯಾರೋ ಇದಾರೆ ಅಂತ ಗೊತ್ತಾದ ತಕ್ಷಣಲೇ ಬ್ಯಾಕ್ ಗೇಟಲ್ಲಿ ತೊಗೊಂಬಂದು ರೋಡಲ್ಲಿ ಹಾಕಿದ್ರು. ಅಲ್ಲಿ ಕೂಡ ಮಾಧ್ಯಮದ ಮುಂದೆನೇ ಕೂಡ ಇವ್ರು ಕೂಡ ಹೇಳಿದ್ದಾರೆ, ಅಧಿಕಾರಿನ ಹೇಳಿದ್ದಾರೆ ಇದು ಹೈಜೆನಿಕ್ ಆಗಿರೋದು ಕಮ್ಮಿ ಇದೆ ಅಂತ ಅಲ್ಲೇ ಹೇಳ್ಬಿಟ್ಟು ಹೋಗಿದ್ದಾರೆ. ಅದಕ್ಕೆ ಅದಾದ ಮೇಲೆ ಕೂಡ ಅಧಿಕಾರಿಗಳು ಫಸ್ಟೇ ಒಂದು 5-6 ಗಂಟೆ 6-7 ಗಂಟೆಗೆ ಬಂದಾಗ ಅಧಿಕಾರಿಗಳು ನೀನು ಯಾರು ಬರಲಿಕ್ಕೆ ಅಂತ ಡೈರೆಕ್ಟಾಗಿ ಅವ್ರಿಗೆ ಆವಾಜ್ ಹಾಕಿದ್ದಾರೆ. ಅಂದರೆ ಏನದು ಸರ್ವಾಧಿಕಾರ ಎಲ್ಲ ನಮ್ಮ ಹತ್ರ ಇದೆ ಅಂದ್ಬಿಟ್ಟು ಏನು ಅವ್ರಿಗೂ ಅಧಿಕಾರಿಗಳಿಗೆ ಏನು ಬೆಲೆ ಇಲ್ವಾ? ಈಗ ಕೃಷ್ಣಪ್ಪ ಅವರೇ, ಅವತ್ತು ಏನೇನಾಯ್ತು ಅದಕ್ಕೆ ಉತ್ತರ ಅಂತ ಬೇಕಾಗಿದ್ದು ಅಲ್ಲಿ ಬಂದ ಮಾಂಸ ತಿನ್ನಲಿಕ್ಕೆ ಯೋಗ್ಯವಾಗಿದೆಯಾ ಇಲ್ವಾ ಅಂತ ಹೇಳಿ. ರಜಾಕ್ ಅವ್ರು ಹೇಳ್ತಿದ್ದಾರೆ ರಿಪೋರ್ಟ್ ಬಂದಿದೆ, ನಮಗೂ ಸಿಕ್ಕಿದೆ ಕಾಪಿ, ಯೋಗ್ಯವಾಗಿದೆ ತಿನ್ನಲಿಕ್ಕೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ಹೇಳಿ. ಬೇರೆ ಯಾವುದೇ ವಿಚಾರಕ್ಕೆ ಏನೇ ಷಡ್ಯಂತ್ರ ಇರ್ಬೋದಪ್ಪ, ಮಾಂಸ ಕ್ಲಿಯರ್ ಇದೆ. ಅಧಿಕಾರಿಗಳಿಗೂ ನಾವು ಕೇಳಿದೀವಿ, ಇನ್ನು ನಮ್ಗೆ ಹತ್ರ ಕೈಗೆ ಸೇರಿಲ್ಲ ಅದನ್ನ ಕಂಪ್ಲೀಟ್ ಆಗಿ ನಾವು ತಗೋತೀವಿ. ಹಂಗೂ ಬಂದಿಲ್ಲ, ಕರೆಕ್ಟಾಗಿ ಬಂದಿಲ್ಲ, ನಾವು ಹೊಟ್ಟೆ ಹಾಕಿದ್ರದ್ದು ಏನು ಡೀಟೇಲ್ಸ್ ತಗೋಬೇಕು ಪ್ರತಿಯೊಂದು ಲ್ಯಾಬಲ್ಲೂ ನಾವು ತಗೋತೀವಿ. ತಗೊಂಡಾದ್ಮೇಲೆ ನಾವು ಕೂಡ ಖಂಡಿತ ಕೇಳ್ತೀವಿ. ಯಾಕೆಂದ್ರೆ ಒಂದು ಲ್ಯಾಬಲ್ಲಿ ಆಲ್ರೆಡಿ ಹೇಳಿದ್ದಾರೆ. ಆದ್ರೆ ಹೈದರಾಬಾದಿಂದ ಬಂದ್ರೆ ಬೆಂಗಳೂರಲ್ಲಿ 165 ಲ್ಯಾಬ್ ಇದೆ. 165 ಲೆವೆಲ್ ಕೇವಲ 3 ಲ್ಯಾಬಲ್ಲಿ ಇವ್ರಿಗೆ ಬೇಕಾದಂತ ಯಾವ ಲ್ಯಾಬ್ ಕೊಟ್ಟಿರೋ ಅದು ಗೊತ್ತಿಲ್ಲ. ಅವತ್ತು ಡೈರೆಕ್ಟ್ ಆಗಿ ಯಾರು ಹೋಗಿದೀವಿ ಅಂತ ಗೊತ್ತಿಲ್ಲ. ಅಂದ್ರೆ ನಾವು ಮಧ್ಯಾಹ್ನ 2 ಗಂಟೆಯಿಂದ ನಾವು ಫೋನ್ ಮಾಡಿದ ಅಧಿಕಾರಿಗಳು ಕರೆದವ್ರು ಯಾರು ಬರ್ಲಿಲ್ಲ. ಅಧಿಕಾರಿಗಳು ಅವಾಗ್ಲೂ ಕೂಡ ಬರ್ಲಿಲ್ಲ. ಒಂದು ನಿಮಿಷ ಮಾತಾಡಿ, ನಿಮಗೂ ಕೂಡ ಇದನ್ನ ನಾನು ಮಾಡೇ ಮಾಡ್ತೀನಿ ಅಂತ ಧಾರಾಳವಾಗಿ ಮಾಡಿ. ಖಂಡಿತ ನೀವಲ್ಲ, ಇದು ನಿಮ್ಮ ಸಂಸ್ಥೆಗಳ ಆರೋಗ್ಯದ ಕಾರಣ ಇರೋದ್ರಿಂದ ನಾವು ಮಾಡುವಂತ ಕೆಲಸ ಗಂಗಾಧರ್ ಕುಲಕರ್ಣಿ ಅವರೇ, ಅಬ್ದುಲ್ ರಜಾಕ್ ಅವ್ರ ಪ್ರಕಾರ ಅಬ್ದುಲ್ ರಜಾಕ್ ಅನ್ನೋ ವ್ಯಕ್ತಿ ಈ ವ್ಯವಹಾರದಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಇದೊಂದೇ ಕಾರಣಕ್ಕೆ ಅವರನ್ನ ಪರ್ಸನಲ್ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಹಿಂದೂ ಸಂಘಟನೆ ಅನ್ನೋ ಹೆಸರಲ್ಲಿ ಕೆಲವರು ಬಂದಿರೋದು ಅಬ್ದುಲ್ ರಜಾಕ್ ಅವರನ್ನ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡುವ ಸಲುವಾಗಿ. ಯಾಕಷ್ಟು ದ್ವೇಷನ ಕೆಲ ಸಂಘಟನೆಗಳಿಗೆ, ಆ ಸಂಘಟನೆಯ ಸದಸ್ಯರಿಗೆ ರಜಾಕ್ ಅವ್ರನ್ನ ಕಂಡ್ರೆ? ಮೊದಲನೇದಾಗಿ ಈ ವಿಷಯವನ್ನ ಆಚೆಗೆ ತಂದದ್ದೇ ಮುಸ್ಲಿಮ್ರು, ಯಾವುದೇ ಹಿಂದೂ ಸಂಘಟನೆಗಳಲ್ಲ. ಅಲ್ಲಿ ಬಂದಂತವ್ರು ಮುಸ್ಲಿಮ್ರೇ ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರೇ ಹಿಡನ್ ಕ್ಯಾಮ್ರಾ ಇಟ್ಕೊಂಡು ಅದನ್ನೆಲ್ಲ ಸ್ಟ್ರಿಂಗ್ ಆಪರೇಷನ್ ಮಾಡಿದ್ದಾರೆ, ಮಾಹಿತಿಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಹೀಗಾಗಿ ಹಿಂದೂ ಸಂಘಟನೆಗಳನ್ನ ಇದರಲ್ಲಿ ನಡುವು ತರುವಂತದ್ದು ಯಾವುದೇ ಅಗತ್ಯತೆ ಇಲ್ಲ. ಆ ಹಿನ್ನೆಲೆಯಲ್ಲಿ ಮೊದ್ಲು ಇದನ್ನು ಸ್ಪಷ್ಟ ಮಾಡ್ತಾ ಇದೆ, ಮುಸ್ಲಿಮ್ರೇ ಇದನ್ನ ಕಂಪ್ಲೇಂಟ್ ಮಾಡಿರುವಂತದ್ದು. ಅದ್ರ ಜೊತೆಗೆ ಮುಸ್ಲಿಮ್ರೇ ಹೇಳಿದ್ದಾರೆ ಈ ರೀತಿಯಾಗಿರ್ತಕ್ಕಂತ ಮಾಂಸವನ್ನ ತಿನ್ಲಿಕ್ಕೆ ನಮ್ಮ ಕಡೆಯಿಂದ ಸಾಧ್ಯ ಇಲ್ಲ, ಇದು ಹಲಾಲ್ ಆಗಿದೆಯೋ ಏನೋ ಗೊತ್ತಿಲ್ಲ, ಇದು ಯಾವ ಪ್ರಕಾರ ಇದೆ ಗೊತ್ತಿಲ್ಲ ಅಂತ ಹೇಳಿ ಮುಸಲ್ಮಾನರೇ ಹೇಳಿದ್ದಾರೆ. ಸುಮ್ಮನೆ ಹಿಂದೂ ಸಂಘಟನೆಗಳನ್ನ ಎಲ್ಲದಕ್ಕೂ ತಳಕ್ ಹಾಕುವಂತ ಈ ಒಂದು ಕೆಟ್ಟ ರೋಗ ಏನಿದೆ ಅದನ್ನ ಮೊದ್ಲಿಗೆ ಬಂದ್ ಮಾಡ್ಬೇಕಾಗಿದೆ. ಇದಕ್ಕೆ ಹೇಳಿದ್ದಾರೆ, ಮುಸ್ಲಿಂ ನಾಯಕರಾದಂತ ಪಾಷಾ ಅವರೇ ಹೇಳಿದ್ದಾರೆ, ಇದು ಯಾವುದೇ ರೀತಿಯಾಗಿ ಮುಸಲ್ಮಾನರಿಗೆ ಸ್ವೀಕಾರಕ್ಕೆ ಯೋಗ್ಯ ಇದೆಯೋ ಇಲ್ಲೋ ಗೊತ್ತಿಲ್ಲ, ತಿನ್ಬಾರ್ದು ಪುನೀತ್ ಕೆರೆಹಳ್ಳಿ ಅನ್ನೋರು ಯಾರು, ಅವ್ರಿಗೇನ್ ಕೆಲ್ಸ, ಅಲ್ಲಿ ಯಾಕೆ ಹೋಗಿದ್ರು? ಅವರು ರೈಲ್ವೆ ಪ್ಲಾಟ್ಫಾರ್ಮ್ ಅಲ್ಲಿ ಯಾವುದಾದ್ರೂ ಒಂದು ಘಟನೆ ಆರೋಗ್ಯದ ಸಂಬಂಧಪಟ್ಟ ಹಾಗೆ ಇಲ್ಲಿಗಲ್ ಆಗಿ ನಡೀತಾ ಇದೆ ಅಂತಂದ್ರೆ ಅದನ್ನ ಪ್ರಶ್ನೆ ಮಾಡುವಂತ ಹಕ್ಕು ಭಾರತದ 140 ಕೋಟಿ ಜನರಿಗೂ ಇದೆ. ಇದು ಆರೋಗ್ಯದ ಪ್ರಶ್ನೆ, ಇದು ವ್ಯವಸ್ಥೆಯ ಪ್ರಶ್ನೆ. ಆ ಹಿನ್ನೆಲೆಯಲ್ಲಿ ಅವರ್ಯಾರು ದೇಶದ ಪ್ರಜರೇ ಇದು ಯಾರು ಸರಿ ಆಗ್ತಾ ಇಲ್ಲ ಅದನ್ನು ಪ್ರಶ್ನೆ ಮಾಡುವಂತ ಹಕ್ಕನ್ನು ಸಂವಿಧಾನ ಕೊಟ್ಟಿದೆ. ಅವರೇ ಕಲ್ಪಿದ್ರು ಇವರೇ ಆಗೋದು. ಸೊ ಅದು ಯಾರು ಬರ್ಬೇಕಿತ್ತು, ಅವ್ರು ಬಂದಿದ್ದಾರೆ, ಅದಕ್ಕೆ ಅದನ್ನು ಪ್ರತಿರೋಧವನ್ನು ಮಾಡಿದ್ದಾರೆ. ಅದು ಸರಿ ಇದೆಯೋ ತಪ್ಪಿದೆಯೋ ಅನ್ನುವಂಥದ್ದನ್ನ ಈಗಾಗಲೇ ಏನ್ ನಡೀತಾ ಇದೆ ಇದ್ರ ಬಗ್ಗೆ ಅಂತೂ ನನಗೆ ಸಂಪೂರ್ಣ ಸಂಶಯ ಇದೆ. ಕಾರಣ ಯಾಕೆ ಅಂತ ಹೇಳಿದ್ರೆ, ನಮ್ಮ ಸಂಘಟನೆಯ ಕಾರ್ಯಕರ್ತರೆ ಹೋಟೆಲ್ಗಳನ್ನು ನಡೆಸ್ತಾರೆ, ನಾನ್ ವೆಜ್ ಹೋಟೆಲ್ಗಳನ್ನು ನಡೆಸ್ತಾರೆ, ಜಟ್ಕಾ ಕಟ್ಟಿನ ಹೋಟೆಲ್ಗಳನ್ನು ಇದನ್ನ ನಮ್ಮ ಅಂಗಡಿಗಳಿದ್ದಾವೆ. ಆ ಕಾರ್ಯಕರ್ತರಿಗೆಲ್ಲ ನಾವು ಮಾತಾಡಿ ಕೇಳಿದೆ, ಅವ್ರು ಹೇಳ್ತಾ ಇದ್ದಾರೆ ಇದು ಕೋಲ್ಡ್ ಸ್ಟೋರೇಜ್ ನಲ್ಲಿ ಇಡಲಾದ್ಮೇಲೆ ಇದನ್ನೇನಾದ್ರೂ 24 ಗಂಟೆಗಿಂತ ಜಾಸ್ತಿ ಯಾವುದೋ ಐಸ್ ಬಾಕ್ಸ್ ನಲ್ಲೋ ಅಥವಾ ಫ್ರಿಡ್ಜ್ ನಲ್ಲೋ ಇಟ್ರೆ ಇದು ಮಾರನೇ ದಿವಸ ಉಪಯೋಗಿಸೋಕೆ ಆಗಲ್ಲ. ತಿಳುವಳಿಕೆ ಇಲ್ಲದೆ ಮಾತಾಡಬಾರ್ದು, ತಪ್ಪು ಮಾಹಿತಿ ಕೊಡಬಾರ್ದು.
ತಿಳುವಳಿಕೆಯಲ್ಲೇ ಮಾತಾಡಬಾರ್ದು. ಅನುಮಾನ ಏನ್ ಗೊತ್ತಾ ಈಗ? ಅನುಮಾನ ಏನಂದ್ರೆ ರಜಾಕ್ ಅವರಿಗೆ ಆಯ್ತು ಗಂಗಾಧರ್ ಸರ್ ಬರ್ತೀನಿ ನಿಮ್ಗೆ. ರಜಾಕ್ ಅವರಿಗೆ ಕೆಲ ರಾಜಕಾರಣಿಗಳು ಬಹಳ ಹತ್ರ ಇದ್ದಾರೆ. ರಜಾಕ್ ಅವರನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಸರ್ಕಾರದ ಕೆಲವರು ಕೂಡ ಅನುಮಾನ ತಾವು ಇಂಟರ್ನೆಟ್ ಅಲ್ಲಿ ಇವಾಗ FSSAI ರೂಲ್ಸ್ ಫಾರ್ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಒಂದು PDF ಕಾಪಿ ಡೌನ್ಲೋಡ್ ಮಾಡಿಸಿ 26 ಪೇಜಸ್ ಇದೆ. ಅದನ್ನ ಎತ್ಬಿಟ್ಟು ತಾವು ಓದಬೇಕು. ಏನು ಅಂತ ಹೇಳಿದ್ರೆ ಚಿಲ್ಡ್ ಮೀಟ್ ಎಷ್ಟು ಸಮಯದಲ್ಲಿ ನೀವು ಅದನ್ನ ಏನ್ ಟೆಂಪರೇಚರ್ ಅಲ್ಲಿ ಇಡಬೇಕು, 4 ಡಿಗ್ರಿ ಒಳಗಡೆ ನೀವು ಅದನ್ನ 4 ದಿನದವರೆಗೆ ಅದರಲ್ಲಿ ಇಟ್ಟು ಆರಾಮಾಗಿ ನೀವು ಬಿಸ್ನೆಸ್ ಮಾಡಬಹುದು. ನಾವು ಜೈಪುರಿಂದ ಇಲ್ಲಿ ತರಕ್ಕೆ 48 ಗಂಟೆಗಳಾಗುತ್ತೆ. ಅದಾದ್ಮೇಲೆ 48 ಗಂಟೆ ನಮ್ಮ ಕೈಯಲ್ಲಿ ಸಮಯ ಇರುತ್ತೆ. ಅದನ್ನ ಹೋಗ್ಬಿಟ್ಟು ಅಲ್ಲಿ ಕೇಟ್ರಿಂಗ್ ಕೊಡಬೇಕು, ಕ್ಯಾಂಟೀನ್ ಕೊಡಬೇಕು, ಹೋಟೆಲ್ಗೆ ಕೊಡಬೇಕು, ಎಲ್ಲಿ ಯಾರಿಗೆ ನಮ್ಗೆ ಆರ್ಡರ್ ಬಂದಿರುತ್ತೋ ಅವ್ರಿಗೆ ಕೊಡಕ್ಕೆ ನಮ್ಮ ಹತ್ರ 48 ಗಂಟೆ ಸಮಯ ಇರುತ್ತೆ. FSSAI ರೂಲ್ಸ್ ಅಲ್ಲಿ ಒಂದು ರೂಲ್ ಅಕಸ್ಮಾತ್ ನಾವು ಬ್ರೀಚ್ ಮಾಡ್ತಿದ್ರೆ ನಮ್ಮ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ. ಓಪನ್ ಆಗಿ ಧಾರಾಳ ಮಾಡ್ಬೋದು. ಇಲ್ಲಿ ಕುತ್ಕೊಂಡು ತಲೆ ಮೇಲೆ ಗೂಬೆ ಕೂರಿಸೋದು, ಇಲ್ಲಿ ಕುತ್ಕೊಂಡು ತಲೆ ಮೇಲೆ ಗೂಬೆ ಕೂರಿಸೋದಕ್ಕಿಂತ FSSAI ರೂಲ್ಸ್ ಅನ್ನ ತೆಗೆದು FSSAI ರೂಲ್ ಓದಿ ಚಿಲ್ಡ್ ಮೀಟ್ಗೆ ಬಂದಿದ್ದೆ ನಿಮ್ಮ ಸಮುದಾಯದವರಿಗೆ. ಅನುಮಾನ ಅಂತ ಬಂದಿದ್ದೆ ನಿಮ್ಮಿಂದ ಮಾಂಸವನ್ನ ಖರೀದಿ ಮಾಡ್ತಿದ್ದವರಿಗೆ, ಹಿಂದೂ ಸಂಘಟನೆಗಳಿಗಲ್ಲ ಬಂದಿದ್ದ ಅನುಮಾನ ನಿಮ್ಮದೇ ಸಮುದಾಯದ ನಿಮ್ಮಿಂದಲೇ. ಸುಲ್ತಾನ್ ಕಾಲದಿಂದನೂ ಮೀರ್ ಸಾದಿಕ್ಗಳು ಅಂದ್ರೆ ನಿಮ್ ಜೊತೆ ಚೆನ್ನಾಗಿದ್ದವರೆಲ್ಲ ಬರ್ತಿರೋರು, ನಿಮ್ ಜೊತೆ ಚೆನ್ನಾಗಿದ್ದವರೆಲ್ಲ ಬೆನ್ನಲ್ಲಿ ಚಾಕು ಚುಚ್ಚೋರು ಟಿಪ್ಪು ಸುಲ್ತಾನ್ ರವರ ಕಾಲದಿಂದನೂ ಬರ್ತಿದ್ದಾರೆ. ಆ ಮೀರ್ ಸಾದಿಕ್ಗಳ ಬಗ್ಗೆ ನಾನು ಏನು ಮಾತಾಡಲ್ಲ, ಮತ್ತೆ ಈ ನಿರುದ್ಯೋಗಿಗಳ ಬಗ್ಗೆನೂ ನಾನು ಏನು ಮಾತಾಡಲ್ಲ. ನಾನು ರೂಲ್ಸ್ ಹೇಳ್ತಾ ಇದ್ದೀನಿ. ಅಲ್ಲಿ ರೈಲ್ವೆ ಪ್ಲಾಟ್ಫಾರ್ಮ್ ಅಲ್ಲಿ ಬಂದ್ಬಿಟ್ಟು ಕಿರ್ಚಾಡಿದ್ರಲ್ಲ ಎಲ್ಲರೂ, ಅದೆಲ್ಲ ನಿರುದ್ಯೋಗಿಗಳು ಪಾಪ. ಅವ್ರ ಹತ್ರ ಇಲ್ಲ ಅವತ್ತು ಹೇಳಿದೆ ಉದ್ಯೋಗ ನಾನೇ ಕೊಡ್ತೀನಿ ಬಾರೋ ಅಂತ. ಉದ್ಯೋಗ ಇಲ್ಲ ಅಂದ್ರೆ ನಾನೇ ಕೊಡ್ತೀನಿ ಬಾರೋ, ಇಲ್ಲ ಬೋರ್ಡ್ ಕೊಡ್ಸಕ್ಕೆ ನಿರುದ್ಯೋಗಿಗಳಿಗೆ ಅಂತ ಅವತ್ತೇ ಹೇಳಿದೆ. ಇಲ್ಲ ಅಂದ್ರೆ ನನ್ನ ಹತ್ರ ಬರ್ಲಿ ತೋರಿಸಬೇಕಾಗಿತ್ತು. ರೈಲ್ವೆ ಗೇಟ್ ಅಲ್ಲಿ ಎಕ್ಸಿಟ್ ಆಗುವಂತ ಜಾಗ ಬಿಟ್ಬಿಟ್ಟು ಕದ್ದೆ ಹಾಕಿ ಈ ಕಡೆ ಬರಬೇಕಾಗಿತ್ತು. ರೋಡ್ ಸೈಡ್ ಬೀದಿ ನಾಯಿಗಳ ತರ ಚಪ್ಪಲಿಗಳು ಬಂದ್ಬಿಟ್ಟು ಓಪನ್ ಮಾಡಿತ್ತು. ಅಧಿಕಾರಿಗಳು ಬಂದಾಗ ಅಧಿಕಾರಿಗಳು ಬಂದಾಗ ಓಪನ್ ರಜಾಕ್ ಅವರೇ ಕೇಳಿಸ್ಕೊಳ್ಳಿ. ನಾನು ಇಲ್ಲಿ ಒಂದೇ ನಿಮಿಷ ಗಂಗಾಧರ್ ಸರ್, ಒಂದೇ ನಿಮಿಷ. ನಿಮಗೆ ಇಲ್ಲಿ ಕರೆಸಿರುವ ಉದ್ದೇಶ ಒಂದೇ ನಿಮಿಷ ಗಂಗಾಧರ್ ಸರ್, ಒಂದ್ ನಿಮಿಷ. ನಾನು ಕೆಲಸ ಮಾಡ್ತಾ ಇದ್ದೀನಿ, ನಾನು ನನ್ನ ಕೆಲಸ ಮಾಡ್ತಿದ್ದೀನಿ ಗಂಗಾಧರ್ ಸರ್. ರಜಾಕ್ ಅವರೇ ಇಲ್ಲಿ ಬಂದು ಬಾಯಿಗೆ ಬಂದಂಗ್ ಮಾತನಾಡ್ಲಿ ಅನ್ನೋದಲ್ಲ ನನ್ನ ಉದ್ದೇಶ. ಭಾಷೆ ಬಗ್ಗೆ ಗಮನ ಇರಲಿ, ಭಾಷೆ ಬಗ್ಗೆ ಗಮನ ಇರಲಿ ನಿಮ್ಗೆ. ಆಯ್ತಾ? ಜನರಿಗೆ ಇರುವ ಅನುಮಾನ ಬಗೆಹರಿಬೇಕು. ಆಯ್ತಾ? ನೀವು ಕಿರ್ಚೋದಕ್ಕೆ ಅಥವಾ ಹೋಗೋವರೆಲ್ಲ ಹೆಸರು ಕೊಟ್ಟು ಮಾತಾಡಕ್ಕಲ್ಲ ವೇದಿಕೆ ಇದು. ರೈಲ್ವೆ ಪ್ಲಾಟ್ಫಾರ್ಮ್ ಅಲ್ಲಿ ಯಾರ್ಯಾರೋ ಹೋಗ್ತಿರ್ತಾರೆ ಅವರೆಲ್ಲ ಬಂದ್ಬಿಟ್ಟು ನಿಂತ್ಕೊಂಡು ಓಪನ್ ಮಾಡಿ ತೋರಿಸಿ, ಓಪನ್ ಅನುಮಾನ ಇದ್ರೆ ಪ್ರಶ್ನೆ ಮಾಡ್ಲಿಕ್ಕೆ ಎಲ್ಲರಿಗೂ ಪ್ರಶ್ನೆ ಮಾಡೋದು. ಹಿಂದೂ ಸಂಘಟನೆ ಫಸ್ಟ್ ಬಂದಿಲ್ಲ, ಸ್ವಲ್ಪ ತಿಳುವಳಿಕೆ ಇರಬೇಕು. ಗಂಗಾಧರ್ ಅವರೇ, ಈಗ ರಜಾಕ್ ಅವ್ರು ಹೇಳ್ತಿದ್ದಾರೆ ವರದಿ ಕೇಳ್ತಿದ್ರಿ, ವರದಿ ಬಂದಿದೆ. ವರದಿಯಲ್ಲಿ ಮಾಂಸದ ಬಗ್ಗೆ ಯಾವುದೇ ಕಂಪ್ಲೇಂಟ್ ಇಲ್ಲ. ಹಾಗಾಗಿ ಅವತ್ತು ರೈಲ್ವೆ ನಿಲ್ದಾಣದಲ್ಲಿ ಆಗಿದ್ದೆಲ್ಲವೂ ಕೂಡ ಕುತಂತ್ರ, ಪಿತೂರಿ, ಷಡ್ಯಂತ್ರ. ಮಾತಾಡ್ಲಿ ಅವರು, ಗಂಗಾಧರ್ ಅವರು ಮಾತಾಡಿ. ನನಗೆ ಈ ವರದಿ ಬಗ್ಗೆನೂ ಸಹ ಸಂಪೂರ್ಣವಾಗಿ ಏನು ಮಾಹಿತಿ ಇಲ್ಲ, ಇದ್ರ ಬಗ್ಗೆ ನಂಬಿಕೆ ಇಲ್ಲ. ಕಾರಣ ಏನು? ಇಲ್ಲ ಪ್ರತ್ಯಕ್ಷವಾಗಿ ಯಾವ ಕನ್ಸ್ಯೂಮರ್ಸ್ ಯಾರದನ್ನ ಯೂಸ್ ಮಾಡ್ತಾ ಇದ್ದಾರೆ, ಅವರ ಅನುಭವ ಏನಾಗ್ತಾ ಇದೆ ಅನ್ನುವಂಥದ್ದು ಬಹಳ ಪ್ರಮುಖವಾದಂತ ಪ್ರಶ್ನೆ. ಇವತ್ತು ಎಲ್ಲರೂ ಹೇಳ್ತಾ ಇದ್ದಾರೆ 24 ಅವರ್ಸ್ ನಂತರ ಯೂಸ್ ಮಾಡಿದ್ರೆ ಏನಾಗುತ್ತೆ ಅನ್ನೋಂಥದ್ದು ಎಲ್ಲರೂ ಹೇಳ್ತಾ ಇದ್ದಾರೆ. ಹೀಗಾಗಿ ನನಗೆ ಮೊದಲಿಗೆ ವರದಿ ಬಗ್ಗೆ ಯಾವುದೇ ರೀತಿಯಾದಂತಹ ಭರವಸೆ ಇಲ್ಲ. ಕಾರಣ ಇಷ್ಟೇ, ಅಲ್ಲಿ ಬಂದಂತಹ ಆಫೀಸರ್ ಅವತ್ತು ನಡ್ಕೊಂಡಂತಹ ರೀತಿ, ಅಲ್ಲಿ ಮಾಡಿದಂತಹ ದಬ್ಬಾಳಿಕೆ, ಯಾರು ನ್ಯಾಯ ಕೇಳಲಿಕ್ಕೆ ಹೋಗಿದ್ರು ಅವ್ರನ್ನೇ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಅವ್ರಿಗೆ ಹೆಗ್ಗಾಮುಗ್ಗ ಹೊಡೆದಿರುವಂತದ್ದು. ಹೀಗಾಗಿ ಇದು ಎಲ್ಲವೂ ಸಹ ಷಡ್ಯಂತ್ರದ ಭಾಗ ಇದೆ. ಹೀಗಾಗಿ ಈ ವರದಿಯನ್ನ ನನಗಂತೂ ವಿಶ್ವಾಸಾರ್ಹ ಅನಿಸ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ದೊಡ್ಡ ಷಡ್ಯಂತ್ರ ಅವ್ರ ವಿರುದ್ಧ ನಡೆದಿಲ್ಲ. ಈ ಮಾಂಸಾಹಾರ ಮಾಡುವಂತ
ಆಹಾರ ಯಾರು ತಗೊಳ್ತಾ ಇದ್ದಾರೆ, ಯಾರು ತಿಂತಾ ಇದ್ದಾರೆ, ಅವ್ರ ವಿರುದ್ಧ ದೊಡ್ಡ ಷಡ್ಯಂತ್ರ ನಡೆದಿದೆ. ಆ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೀನಿ, ಮಾಫಿಯಾ ಇದೆ, ಮಾಫಿಯಾ ಇದ್ದಾರೆ ಇವರೆಲ್ಲ. ರೀತಿಯಾಗಿ ಮಾಡಿ ಎಲ್ಲರನ್ನೂ ಖರೀದಿ ಮಾಡುವಂಥದ್ದು, ಎಲ್ಲರನ್ನೂ ಬಾಯಿ ಮುಚ್ಚುವಂಥದ್ದು, ಎಲ್ಲರನ್ನೂ ಬಾಯಿ ಮುಚ್ಚುವಂಥದ್ದು ಇದೇ ಜಗತ್ತಲ್ಲಿ ನೋಡ್ತಾ ಇದ್ದೀವಿ. ಸರಿ ಗಂಗಾಧರ್ ಕುಲಕರ್ಣಿ ಅವರೇ, ನಮ್ಗೆ ಅಂದ್ರೆ ನೋಡಿ, ನಮಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ ತನಿಖಾ ವರದಿ ಬಗ್ಗೆ ನಮ್ಗೆ ಸಂಶಯ ಇದೆ. ಈಗ ಆಯ್ತು ಕೇಳಿಸ್ಕೊಳ್ಳಿ, ನಿಮ್ಗೆ ಪ್ರಶ್ನೆ ಕೇಳ್ತಿದ್ದೀನಿ. ICAR ನ್ಯಾಷನಲ್ ಮೀಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹೈದರಾಬಾದ್, ಅಲ್ಲಿಂದ ಕನ್ಫರ್ಮ್ ಆಗಿದೆ ಇದು ಶೀಪ್ನ ಮಾಂಸವೇ, ಮಟನ್ನೇ. FSSAI ಅಂಗೀಕೃತವಾಗಿರುವ NABL ನ ಮಾನ್ಯತೆಯ 3 ಲ್ಯಾಬ್ಗಳಿಗೆ ಕಳುಹಿಸಲಾಗಿತ್ತು. ಅವ್ರು ಹೇಳಿದ್ದಾರೆ ಈ ಮಾಂಸದಲ್ಲಿ ಯಾವುದೇ ರೀತಿ ಕಳಪೆ ಗುಣಮಟ್ಟದ ಮಾಂಸ ಇಲ್ಲ. ಈ 2 ವರದಿ ಬಗ್ಗೆ ನಿಮಗೆ ಅನುಮಾನವಾ? ಹೌದು, ಅನುಮಾನನೇ ಇದೆ. ಎಲ್ಲಿಂದ ಅನುಮಾನ ಇದ್ರೆ ನೀವು ಮಾಂಸ ತಿನ್ನಬಾರ್ದು, ಅನುಮಾನ ಇದ್ರೆ ಮಾಂಸ ತಿನ್ನಬಾರ್ದು, ನೀವು ತಿನ್ಬಿಡ್ಬೇಕು. ನಮ್ಗಾಗಲಿ ನಮ್ಮ ಬಿಸ್ನೆಸ್ಗಾಗಲಿ ಮುಂದಕ್ಕೆ ಬರೋಲ್ಲ, ನಿಮ್ಮ ಅಪ್ಪನ ಬಂದು ಬಾಯಿ ಮಾಡಕ್ ಬರುತ್ತೆ. ಈ ತರದೆಲ್ಲ ಮಾತಾಡಿದಂತ ಇವನು ಬೇಡ, ಏಕವಚನ ಬೇಡ, ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳಿ. ಇಲ್ಲಿ ಮಾಂಸದ ಸರ್ಟಿಫಿಕೇಟ್ ಬಗ್ಗೆ ಚರ್ಚೆ ಮಾಡ್ತಿದೀವಿ, ಮರ್ಯಾದೆ ಸರ್ಟಿಫಿಕೇಟ್ ಬಗ್ಗೆ ಅಲ್ಲ. ಭಾಷೆ ಬಗ್ಗೆ ಎಲ್ರಿಗೂ ಗಮನ ಇರಲಿ. ಗಂಗಾಧರ್ ಅವರೇ ವಿಷಯಕ್ಕೆ ಸೀಮಿತವಾಗಿ ಮಾತಾಡಿ. ನಡು ಮಾತಾಡೋದು ಕೇಳ್ತಾ ಇರೋದು, ಮಧ್ಯ ಮಾತಾಡೋದು ಕೇಳ್ತಾರೆ, ಸತ್ಯ ಕೇಳೋದು ಅನುಮಾನ ಯಾಕೆ ವರದಿ ಬಗ್ಗೆ ಮಾಡ್ತೀರಾ? ಒಂದ್ ನಿಮಿಷ ಸ್ಮಿತಾಜಿ, ನೀವು ಮಾಂಸ ಸೇವನೆ ಮಾಡ್ತೀರಾ? ಪ್ರಶ್ನೆ ಮಾಡಬಾರ್ದಾ? ಪ್ರಶ್ನೆ ಮಾಡಬಾರ್ದಾ? ನಾನು ತಿನ್ನೋದೇ ಇಲ್ಲ, ನನ್ನ ಪ್ರಶ್ನೆ ಮಾಡಬಾರ್ದಾ? ನನ್ನ ಮನೆಯಲ್ಲಿ ಯಾರು ತಿಂತಾರೆ, ನನ್ನ ಕುಟುಂಬಸ್ಥರು ಯಾರು ತಿಂತಾರೆ, ನನ್ನ ಸ್ನೇಹಿತರು ಯಾರು ತಿಂತಾರೆ, ಯಾರು ಸರ್ ಈ ದೇಶದ ಪ್ರತಿಯೊಬ್ಬ ಪ್ರಜೆ ಯಾಕೆ ತಿನ್ನಬಾರ್ದು? ನೀವು ಹೇಳಿದ್ರೆ ಮಾತ್ರ ತಿನ್ಬೇಕಾ? ನೀವು ಹೇಳಿದ್ರೆ ಮಾತ್ರ ತಿನ್ಬೇಕಾ ಅಥವಾ ತಿನ್ನೋರು ಮಾತ್ರ ಪ್ರಶ್ನೆ ಕೇಳ್ಬೇಕಾ? ರಜಾಕ್ ಅವರೇ, ಕೃಷ್ಣಪ್ಪ ಅವ್ರು ತಿಂತಾರ್ರಿ, ಕೃಷ್ಣಪ್ಪ ಅವ್ರು ತಿಂತಾರೆ, ಕೃಷ್ಣಪ್ಪ ಅವ್ರು ತಿಂತಾರೆ. ಅವ್ರಿಗೆ ಅನುಮಾನ. ಚಿಕ್ಕ ಒಂದು ಚಿಕ್ಕ ಬ್ರೇಕ್ ಹೋಗಿ ಬರ್ಬೇಕು. ಬ್ರೇಕ್ ಹೋಗಿ ಬಂದ ನಂತರದಲ್ಲಿ ಷಡ್ಯಂತ್ರವೇ ಆಗಿದ್ರು ಎಲ್ಲ ಬಿಟ್ಟು ರಜಾಕ್ ಅವ್ರ ಮೇಲೇನೆ ಷಡ್ಯಂತ್ರ ಮಾಡಬೇಕು ಅಂತ ಅನ್ಸದ್ ಯಾಕೆ? ಮುಸಲ್ಮಾನ್ ಸಮುದಾಯದವ್ರಿಗೇನೆ ಅನುಮಾನ ಯಾಕಿತ್ತು? ಬ್ರೇಕ್ ಆದ್ಮೇಲೆ ಉತ್ತರ. ಬ್ರೇಕ್.